ದುರ್ಗಾಮಾತಾ ದೌಡನ್ನು ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಕೂಡಿಕೊಂಡು ಬಹಳಷ್ಟು ವಿಶೇಷವಾಗಿ ಆಚರಿಸ್ಕೊಂತ ನಾವು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ಮಾಡುವಂತಹ ಉದ್ದೇಶ ನಮ್ಮ ಭಾರತ ದೇಶದ ಎಲ್ಲ ಯುವಕರು ಜಾಗೃತರಾಗಬೇಕು. ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಗಳ ಜಾಗೃತಿಯನ್ನು ಹೊಂದಿ ಇವತ್ತು ಎಲ್ಲರೂ ಕೂಡ ಇವತ್ತು ಧರ್ಮ ಅಂದರೆ ಏನು, ನಮ್ಮ ಸಂಸ್ಕಾರಗಳಂದ್ರೆ ಏನು, ನಮ್ಮ ಸಂಸ್ಕೃತಿಗಳಂದ್ರೆ ಏನು ಅನ್ನುವಂಥದ್ದನ್ನು ಈ ಮೂಲಕ ಮನೆ ಮನೆಗೆ ಹೋಗಿ ಅವರಿಗೆ ಓಣಿಯಲ್ಲಿ ಆ ದೇವರ ನಾಮ ಜಪವಾಗಿರಬಹುದು, ಆ ಘೋಷಣೆಗಳಾಗಿರಬಹುದು, ಆ ಎಲ್ಲ ಮಾಡುವುದರಿಂದ ಅವರಲ್ಲಿ ಒಂದು ಸಂಸ್ಕಾರ ಬೆಳೀತದೆ ಅನ್ನುವಂತಹ ಕಾರಣದಿಂದ ಧರ್ಮ ಧ್ವಜವನ್ನು ಹಿಡಿದು ಖಡ್ಗಧಾರಿಗಳಾಗಿ ಇವತ್ತಿನ ದಿವಸ ಬಹಳಷ್ಟು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು 11 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಎಲ್ಲ ಬೈಲಹೊಂಗಲದಲ್ಲಿ ಸಾವಿರಾರು ಯುವಕರು ಅದಕ್ಕೆ ಕೈ ಜೋಡಿಸಿ ಇವತ್ತು ಅದನ್ನು ಮುನ್ನಡೆಸ್ತಾ ಇರುವಂತಹದ್ದು ಬಹಳಷ್ಟು ಖುಷಿ ತರುವಂತಹ ವಿಚಾರ. ಈ ಥರವಾಗಿ ಹಲವಾರು ಹಳ್ಳಿಗಳಲ್ಲೂ ಕೂಡ ಇವತ್ತು ಸಾಗ್ತಾ ಇದೆ. ಇದೇ ರೀತಿ ನಮ್ಮ ಧರ್ಮ ಸಂಸ್ಕೃತಿ ಜಾಗೃತಿಯಾಗಿ ಇವತ್ತು ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳು ಎಲ್ಲೆಡೆ ಹಳ್ಳಿಗಳಲ್ಲಿ ಆಗಬೇಕು ಅನ್ನುವಂತಹದ್ದನ್ನು ಈ ಮೂಲಕ ಎಲ್ಲ ಸಮಾಜದಲ್ಲಿ ತಿಳಿಸ್ತಾ ಎಲ್ಲರಿಗೂ ಕೂಡ ಆ ದೇವರು ಭಗವಂತ ಈ ದಸರಾ ನಿಮಿತ್ತವಾಗಿ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ. ವಿಶ್ವ ಹಿಂದೂ ಪರಿಷತ್ತಿನ ಒಂದು ಆಶ್ರಯದಲ್ಲಿ ನಮ್ಮ ಭಾಗದ ನಡೆದಾಡುವ ದೇವರಂತಿರುವ ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ಪೂಜ್ಯ ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಬೈಲಹೊಂಗಲ ನಗರದಲ್ಲಿ ಇವತ್ತು ನಮ್ಮ ಎಲ್ಲ ಯುವಕರು ಒಂದು ಹಿಂದೂ ಧರ್ಮದ ಜಾಗೃತಿಗಾಗಿ ನವದುರ್ಗೆಯರ ಪೂಜೆ ಸಲ್ಲಿಸುವುದರ ಮುಖಾಂತರ ನಗರದಾದ್ಯಂತ ದುರ್ಗಾಮಾತಾ ದೌಡನ್ನು ಮಾಡಿ ನಗರದ ಒಂದು ವಿಶಿಷ್ಟಮಯವಾದಂಥ ನವರಾತ್ರಿಯನ್ನು ಆಚರಿಸಿದ್ದಾರೆ. ಮಾತಾ ದೌಡ್ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಸಾಂಸ್ಕೃತಿಕ ಪ್ರತೀಕವಾಗಿದೆ. ಇದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಇಲ್ಲಿ ಯಾವುದೇ ಜಾತಿ ಭೇದವಾಗಲಿ ಧರ್ಮ ಭೇದವಾಗಿ ಇಲ್ಲವೇ ಇಲ್ಲ. ಇದು ಒಂದು ಭಾರತೀಯ ಸಂಸ್ಕೃತಿಯ ಕಾರ್ಯಕ್ರಮ. ನೋಡಿ, ನಾನು ಮುದ್ದಾಮು ಒತ್ತಿ ಹೇಳ್ತಾ ಇದ್ದೇನೆ, ಸಂಸ್ಕೃತಿಯ ಒಂದು ಕಾರ್ಯಕ್ರಮ ಇದು. ಇದನ್ನು ಎಲ್ಲರೂ ಬಹಳ ಒಳ್ಳೆಯ ಆಸಕ್ತಿಯಿಂದ ಹುರುಪಿನಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಂತೆ ನಾನು ಕೂಡ ನನ್ನ ಈ ಮನೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಅಡುಗೆ ಮಾಡ್ತಾ ಇದ್ದರೂ ಇಲ್ಲಿ ಓಡಿ ಹೊರಗೆ ಬಂದಿದ್ದೀನಿ. ಇವನ್ನೆಲ್ಲ ಸ್ವಾಗತಿಸಲಾಗಿ ನೋಡುವ ಸಲುವಾಗಿ ತಮಗೆಲ್ಲರಿಗೂ ದಸರಾ ಹಬ್ಬದ ನಾಡ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತೇನೆ. ಧನ್ಯವಾದಗಳು. ಬಾ ಇಲ್ಲಿ ಮಾಡಿ ಚಲೋ ಬರ್ದ ಫೋಟೋ
ದೇವರಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ಹಿಂದೂ ಸಮಾಜದ ನಡಿ